ಸಮಾಜದಲ್ಲಿ ಬದಲಾವಣೆ ತರುವ ಶಕ್ತಿ ನಮ್ಮ ಪೆನ್ನಿಗಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಸಾಹಿತ್ಯ ಮತ್ತೆ ಬರವಣಿಗೆ ಹೇಗೆ ನಿಮ್ಗೆ ಆಸಕ್ತಿ ಮೂಡಿದ್ದು ಅಂತ ತಿಳ್ಕೊಳ್ಬೋದಾ? ದಿನ ಪ್ರಾರಂಭವಾಗುವುದೇ ರೇಡಿಯೋ ಮೂಲಕ. ಅದರಲ್ಲಿ ಬರ್ತಾ ಇದ್ದು ಕುಲದಲ್ಲಿ ಕೀಡೆ ಯಾವುದು, ಕವನ ಸಂಕಲನದ ಆಶಯವೇನು ಅಂತ ತಿಳ್ಕೊಳ್ಬೋದು? ಮೂರೇ ಒಂದು ಕಾವ್ಯಗಳ ಪ್ರಯೋಗಶಾಲೆ. ಸಾಕಷ್ಟು ಕಾವ್ಯದ ಮಟ್ಟುಗಳನ್ನ ನಮ್ಮ ಊರಲ್ಲಿ ಹಾಡ್ತಾರೆ. ಅಲ್ಲಿ ಅವ್ರು ಹಾಡ್ತಾರೆ, ಆರನ ಸಿದ್ದಾಗ ಆರ ಕಾಲಿನ ಮಂಚು, ಏಳ ಅಡಿ ಸರ್ಪು ತಲೆರಿಂದೀಗಿ. ಕವಿತೆಗಳನ್ನ ತೀವ್ರವಾಗಿ ಹೇಳಕ್ ಹೊರಟಿದ್ದೀರಿ ಅಂತ. ಹೌದು, ಈ ಓಡ್ತಾ ಇರೋ ಜಗತ್ನಲ್ಲಿ ಒಂದ್ ಕಡೆ ಅತ್ಯಂತ ಶ್ರೀಮಂತ ವರ್ಗ ಇದೆ. ನನ್ನ ಗೆಳೆಯ ಸಂತೋಷ್ ಅಂತ ಹೇಳಿ ಊರಲ್ಲೇ ಹಳ್ಳಿ ಒಳಗಿರೋ, ದ್ವಿತೀಯ PUC ಇದ್ದಾಗ ನಾವು ಇಬ್ರು ಸೇರಿ ಕಾಲೇಜ್ಗೆ ಹೋಗೋದು ಬರೋದೆಲ್ಲ ಮಾಡ್ತಿದ್ವಿ. ಅವತ್ತು ಶನಿವಾರ ನಾವು ವಾಪಸ್ ಬಂದಿದೀವಿ, ಇಬ್ರು ಸೇರಿ ಬಂದಿದ್ವಿ. 2 ದಿನಗಳಲ್ಲಿ ಅವನ್ನ ಕಾಣಿಸೋದೇ ಇಲ್ಲ. ಅವ್ನ ಮನೆಗೆ ಹೋದವನು ಕಾಣೆ ಆಗ್ಬಿಡ್ತಾನೆ. ಒಂದು 3-4 ದಿನ ಆದ ನಂತರ ಒಂದು ಬಾವಿಯಲ್ಲಿ ಅವನು ಜನ ಆಗಿ ಸಿಗ್ತಾನೆ. ಏನಾಗಿತ್ತು?